ಇಲ್ಲಿ ಒಂದು ಬ್ಯಾನರ್ ಗಲಾಟೆ ಆಗ್ತಾ ಇತ್ತು. ಈ ಕಡೆ ನೋಡಿದ್ರೆ ಚಿಕ್ಕಬಳ್ಳಾಪುರದಲ್ಲಿಯೂ ಕೂಡ ಒಂದು ಬ್ಯಾನರ್ ಗಲಾಟೆ. ಬಳ್ಳಾರಿಯಲ್ಲಿ ಬ್ಯಾನರ್ ಹರಿದು ಹಾಕಿದ್ದಕ್ಕೆ ರೆಡ್ಡಿ ಮನೆಗೆ ಬೆಂಕಿ ಹಚ್ಚಿಬಿಡ್ತೀನಿ ಅಂತೇಳಿ ಭರತ್ ರೆಡ್ಡಿ ಗರ್ಜನೆ ಮಾಡಿದ್ದದ್ದು. ಚಿಕ್ಕಬಳ್ಳಾಪುರದಲ್ಲಿ ನೋಡಿದ್ರೆ ಸಿನಿಮಾ ಜೊತೆಯಲ್ಲಿ ಒಂದು ಸಿನಿಮಾ ಪೋಸ್ಟರ್ ಜೊತೆಯಲ್ಲಿ ಇದ್ಯಾರೋ ಈ ರಾಜೀವ್ ಗೌಡ ಅನ್ನೋ ವ್ಯಕ್ತಿ ಇದ್ದು, ಕಾಂಗ್ರೆಸ್ ಮುಖಂಡ ಅಂತೆ. ರಾಜೀವ್ ಗೌಡಂದು ಫೋಟೋ ಅದರಲ್ಲಿ ಇತ್ತು. ಸೊ ಆ ಬ್ಯಾನರನ್ನು ಸ್ವಲ್ಪ ಇಲ್ಲಿಗೆಲ್ಲ ಕಟ್ಟಿಬಿಟ್ಟಿದ್ದಾರೆ ಇವರು. ಓಡಾಟಕ್ಕೆ ತೊಂದರೆ ಆಗ್ತಾ ಇದೆ, ಯಾರೋ ಗುದ್ದುಕೊಂಡು ಹೋಗ್ಬಿಟ್ಟಿದ್ರು ಬ್ಯಾನರ್ಗೆಲ್ಲ, ರಸ್ತೆ ತಿರುವಿನಲ್ಲಿ ಅದಿದೆ ಅಂಥೇಳಿ ಏನು ಮಾಡ್ತಾರೆ, ಅದನ್ನೆಲ್ಲ ಪೌರಾಯುಕ್ತೆ ತೆಗೆದು ಹಾಕ್ಸ್ಬಿಡ್ತಾರೆ. ಇಷ್ಟಕ್ಕೆ ಕೆರಳಿ ಕೆಂಡವಾದಂಥ ಈ ರಾಜೀವ್ ಗೌಡ ಎನ್ನುವ ಕಾಂಗ್ರೆಸ್ ಮುಖಂಡ ದಂಗೆ ಮಾಡಿಸ್ಬಿಡ್ತೀನಿ ನೋಡ್ತಾ ಇರಿ, ಬೆಂಕಿ ಹಚ್ಚಿಬಿಡ್ತೀನಿ ನೋಡ್ತಾ ಇರಿ ಅಂಥೇಳಿ ಪೌರ ಕಾರ್ಮಿಕರಾದಿಯಾಗಿ ಪೌರಾಯುಕ್ತೆಗೂ ಕೂಡ ಬಾಯಿಗೆ ಬಂದಂತೆ ಮಾತಾಡಿರೋದು ಈ ರಾಜೀವ್ ಗೌಡ. ಬೆದರಿಕೆ ಹಾಕಿರೋದು ಈ ಒಂದು ಆಡಿಯೋ ವೈರಲ್ ಆಯಿತು. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡಗೆ ಬೆದರಿಕೆ ಹಾಕಿದ್ದು ರಾಜೀವ್ ಗೌಡ. ಏನು ಮನುಷ್ಯ ಅಂತ ನೋಡಿದ್ರೆ KPCC ರಾಜ್ಯ ಸಂಯೋಜಕ ಆಗಿರೋದು ರಾಜೀವ್ ಗೌಡ. ಏನಿದು ಬ್ಯಾನರ್ ಗಲಾಟೆ ಅಂದರೆ, ಕೆಲವು ಸಿನಿಮಾಗಳ ಬ್ಯಾನರ್ಗಳನ್ನು ತೆರವು ಮಾಡಲಾಗಿತ್ತಲ್ಲಿ. ಆ ಬ್ಯಾನರ್ಗಳಲ್ಲಿ ರಾಜೀವ್ ಗೌಡನ ಫೋಟೋ ಇತ್ತು. ಸಾರ್ವಜನಿಕರಿಗೆ ಬಹಳ ಕಿರಿಕಿರಿ ಆಗ್ತಾ ಇತ್ತು, ಒಂದಷ್ಟು ಕಂಪ್ಲೇಂಟ್ ಬಂದಿತ್ತು. ಪೌರಾಯುಕ್ತೆ ಅಕಾರ್ಡಿಂಗ್ ಟು ದಟ್ ಕಂಪ್ಲೇಂಟ್ ಅವರು ರಿಯಾಕ್ಟ್ ಮಾಡಿದ್ರು, ಅಥವಾ ಆ್ಯಕ್ಷನ್ ತೊಗೊಳ್ಬೇಕಾಯ್ತು ಅವರು. ಅಷ್ಟೇ. ನೀನು ಯಾರು ಕೆಲಸ ಮಾಡ್ತಾ ಇದೆಯಾ, ನೀನು ನಮ್ಮ ಬ್ಯಾನರ್ ಕಿತ್ತಾಕ್ಸ್ಬಿಟ್ಟು ಇನ್ಯಾರು ಬ್ಯಾನರ್ ಹಾಕ್ತೀಯ, ನನಗೆಲ್ಲ ಗೊತ್ತಿದೆ, ನಾನು ಕಾಂಜಿ ಪಿಂಜಿ ಅಲ್ಲ, ನಾನು ಅಂಥವನು ಇಂಥವನು, 31 ವಾರ್ಡ್ಗಳಲ್ಲಿ ಜನ ಇದ್ದಾರೆ, ದಂಗೆ ಏಳಿಸ್ಬಿಡ್ತೀನಿ, ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಂಥೇಳಿ ರಾಜೀವ್ ಗೌಡ ಕೈಯಲ್ಲಿ ಬೆಂಕಿ ಪಟ್ಟಣ ಇಟ್ಕೊಂಡೇ ಮಾತಾಡ್ದ ಅಂತ ಕಾಣುತ್ತೆ ಈ ಮನುಷ್ಯ. ಆ ಮಟ್ಟಕ್ಕೆ ಅಲ್ಲಿ ಬೆದರಿಕೆ ಹಾಕಿರ್ತಕ್ಕಂಥ ವಿಚಾರ. ಹಲೋ ಸರ್. ಹಲೋ ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರಾ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡಲ್ಲಿ ಕಟ್ಕೊಳಕ್ ನಮ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದೀನಿ, ಕೆಟ್ಟತನ ನೋಡಿಲ್ಲ. ಸರ್ ಒಂದ್ ನಿಮಿಷ, ಬ್ಯಾನರ್ ಬಿಚ್ಬಿಟ್ಟದು ಆಫೀಸ್ ಅಲ್ಲಿ ಇದೆ ಸರ್, ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟದು ಆಫೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್. ಅಲ್ಲಿ ಅದನ್ನ ಕಲೀಸ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ. ನಾನು ಹೇಳಿರ್ತೀನಿ, ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ ಸರ್. ನೋಡಿ, ಅಷ್ಟು ಪರ್ಮಿಷನ್ ಅಪ್ಲೈ ಮಾಡಿ ಏನು ಮಾಡಿಲ್ಲ, ಬ್ಯಾನರ್ ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್, ಮಧ್ಯ ರೋಡಲ್ಲಿ ಕಟ್ಟಿದ್ದಾರೆ. ಏನೋ ಈ ಮನುಷ್ಯ ಕಾಂಜಿ ಪಿಂಜಿ ಅಲ್ಲ ಅಂತಾನೆ ಒಂದು ಕಡೆ, ಇನ್ನೊಂದು ಕಡೆ ನಾನು ಮನುಷ್ಯ ಅಲ್ಲ ಅಂತಾನೆ. ನಮಗೂ ಅದೇ ಅನುಮಾನ, ನಾನು ಮನುಷ್ಯನೇ ಅಲ್ಲ ಅಂತ ಇದ್ದಾನೆ. ಸೊ ನಮಗೂ ಅದೇ ಅನುಮಾನ. DK ಶಿವಕುಮಾರ್ ಅವರೇ KPCC ಅಧ್ಯಕ್ಷರಿದ್ದೀರಿ, ನೋಡ್ಕೊಳ್ಳಿ. ಇಂಥವ್ರನ್ನೆಲ್ಲ ಬಹಳ ಕೀರ್ತಿ ತರ್ತಾ ಇದ್ದಾರೆ ನಿಮ್ಮ ಪಾರ್ಟಿಗೆ. ಅಧ್ಯಕ್ಷರಾಗಿ ಇಂಥವ್ರ ಮೇಲೆ ಕ್ರಮಗಳಾಗಲೇಬೇಕು. ಆಗದೇ ಇದ್ದರೆ ಇದಕ್ಕೆ ನಿಮ್ಮ ಸಹಕಾರ ಇದೆ ಅಂತ ಆಗಿಬಿಡುತ್ತೆ. ಅಲ್ಲಿ ನೋಡಿದ್ರೆ ಭರತ್ ರೆಡ್ಡಿ, ಇಲ್ಲಿ ನೋಡಿದ್ರೆ ಈ ರಾಜೀವ್ ಗೌಡ. ಶಿಡ್ಲಘಟ್ಟದಲ್ಲಿ ಯಾವ ಹೊಲದ ಬೆಳೆದಲ್ಲಿ ಮೂಲಂಗಿ ಈ ಮನುಷ್ಯ, ಕಿಸ್ಕೇತ್ಕ ಮೂಲಿ ಅಂತಾರೆ ಹಿಂದಿಲಿ. ಯಾವ ಹೊಲದಲ್ಲಿ ಬೆಳೆದ ಮೂಲಂಗಿ ರಾಜೀವ್ ಗೌಡ. ಪೌರಾಯುಕ್ತೆಗೆ ಈ ಥರ ಎಲ್ಲ ಮಾತಾಡ್ಬೋದಾ DK ಶಿವಕುಮಾರ್ ಅವರೇ? ಒಬ್ಬ ಪೌರಾಯುಕ್ತೆಗೆ ಈ ಥರ ಎಲ್ಲ ಮಾತಾಡಬಹುದಾ? ಬಾಯಿಗೆ ಬಂದಂತೆ ಬೆಂಕಿ ಹಚ್ಚಿಸ್ಬಿಡ್ತೀನಿ. ಆ ಕಾರ್ಮಿಕರಿಗೂ ಇನ್ನೂ ಏನೇನೋ ಬೈದಿರೋದಿದೆ, ಅದು ಎಲ್ಲ ಬೀಪಾಕೆ ತೋರಿಸ್ಬೇಕು, ಅದನ್ನು ಕ್ರಮ ತೊಗೊಳ್ಬೇಕು. ಇಲ್ಲದೇ ಇದ್ದರೆ ಇಂಥ ಸಂತತಿ ಜಾಸ್ತಿ ಆಗಿಬಿಡುತ್ತೆ. ಇಂಥ ಸಂತತಿ ಬೆಳೆಗಿಂತ ಕಳೆ ಜಾಸ್ತಿ ಆಗಿಬಿಡುತ್ತೆ. DK ಶಿವಕುಮಾರ್ ಅವರೇ, ಇಂಥ ಕಳೆಗಳು ಕಿತ್ತಾಕಬೇಕು, ಇಲ್ಲ ಪಕ್ಷದಿಂದ ಆಚೆ ಕಳಿಸ್ಬೇಕು, ಇಲ್ಲ ಶಿಸ್ತು ಕ್ರಮ ಆದರೂ ಆಗಬೇಕು, ಕನಿಷ್ಠ ಪಕ್ಷ ಇಂಥವ್ರ ಬಂಧನ ಆದರೂ ಆಗಬೇಕು. ಬಿಡಿ, ಭರತ್ ರೆಡ್ಡಿ ನೀವೇನು ಅರೆಸ್ಟ್ ಮಾಡಿಸ್ತಿಲ್ಲ, ಅದು ಬೇರೆ ವಿಚಾರ. ರಾಜೀವ್ ಗೌಡ ಆದರೂ ಅರೆಸ್ಟ್ ಆಗಬೇಕಲ್ಲ. ಈ ಥರ ಆಗಾದ್ರೆ ಯಾರು ಬೇಕಾದ್ರೂ ಮಾತಾಡ್ತಾರೆ ನಾಳೆ ದಿನ. ಬೇರೆ ಯಾರಾದರೂ ಮಾತಾಡ್ಬಿಟ್ಟಿದ್ದರೆ, ಬೇರೆ ಪಕ್ಷದವ್ರು ಮಾತಾಡಿದರೆ ಸುಮ್ಮನೆ ಇರ್ತಿದ್ರಾ? ಸುಮ್ಮನೆ ಇರಬಾರ್ದಲ್ಲ. ಇಂಥವ್ರ ಮೇಲೆ ಆ್ಯಕ್ಷನ್ ಆಗದೇ ಇದ್ದರೆ ತುಂಬ ರಾಂಗ್ ಮೆಸೇಜ್ ಹೋಗುತ್ತೆ. ನಾಳೆ ಇನ್ನೊಬ್ಬ ಪೌರಾಯುಕ್ತೆಗಿದೆ ಹೇಳ್ತಾನೆ, ನಮ್ಮ ರಾಜೀವ್ ಗೌಡ ಮಾತಾಡಿದಾಗ ಸುಮ್ಮನೆ ಇದ್ದಲ್ಲಮ್ಮ, ಏನು ಮಾಡ್ಬಿಟ್ಟಮ್ಮ ರಾಜೀವ್ ಗೌಡನ್ಗೆ, ನಾನು ಹಿಂಗೆ ಅಂತೀನಿ ನೋಡಮ್ಮ ಅಂತಾನೆ. ಏನು ಮಾಡ್ತೀರವಾಗ? ಕನಿಷ್ಠ ಪಕ್ಷ DK ಶಿವಕುಮಾರ್ ಆಕ್ಷನ್ ತೆಗೆದುಕೊಳ್ಳದೇ ಇದ್ದರೂ ಕೂಡ ಗೃಹ ಸಚಿವರು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಲೇಬೇಕು. ಇಲ್ಲದೇ ಇದ್ದರೆ ಬಹಳ ಕೆಟ್ಟ ಮೆಸೇಜ್ ರಾಜ್ಯದಲ್ಲಿ ಹೋಗುತ್ತೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಹಾಕಿದ್ದಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೈ ಮುಖಂಡ ರಾಜೀವ್ ಗೌಡ ವಿರುದ್ಧವಾಗಿ ಅಮೃತಾ ಗೌಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಮೃತಾ ಗೌಡ ಶಿಡ್ಲಘಟ್ಟ ಪೌರಾಯುಕ್ತೆ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. BJP ಮತ್ತು JDSನಿಂದಲೂ ಕೂಡ ದೂರು ದಾಖಲಾಗಿದೆ. ದೂರು ದಾಖಲಾಗ್ತಾ ಇದ್ದಂತೆ, ನಾನು ಕಾಂಜಿ ಪಿಂಜಿ ಅಲ್ಲ, ನಾನು ಎಂಥವನು ಗೊತ್ತಿಲ್ಲ, ನಂದು ಒಳ್ಳೆ ಕಥೆ ನೋಡಿದ್ದೀರಾ, ನಂದು ಇನ್ನೊಂದು ಕೆಟ್ಟ ಫೇಸ್ ತೋರಿಸ್ಬಿಡ್ತೀನಿ, 31 ವಾರ್ಡಲ್ಲಿ ದಂಗೆ ಏಳಿಸ್ಬಿಡ್ತೀನಿ, ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಂತ ಹೇಳಿ ಹೆಣ್ಣು ಮಗಳ ಮುಂದೆ
ಕೊಚ್ಕೊಂಡಿದ್ದಂಥ ರಾಜೀವ್ ಗೌಡ ಈಗ ಎಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ ಗೊತ್ತಿಲ್ಲ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾನೂನು ಕ್ರಮ ತೆಗೆದುಕೊಳ್ತೇವೆ, ನಾವು ಕಾನೂನು ಏನು ಹೇಳುತ್ತೋ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿ ಬೆಂಗಳೂರಲ್ಲಿ DCM DK ಶಿವಕುಮಾರ್ ಹೇಳಿದ್ದಾರೆ. ಕಾನೂನು ಕ್ರಮ ಗೊತ್ತಿದೆ DK ಶಿವಕುಮಾರ್ ಅವರೇ, ಕಾನೂನು ಕ್ರಮ ತಗೊಳ್ಳೇಬೇಕು, ನೋಡ್ತಾ ಇದ್ದೀವಿ ನಾವು ಏನೇನು ಕಾನೂನು ಕ್ರಮಗಳಾಗ್ತಿವೆ ಅಂತೇಳಿ ಇದೊಂದು ಭಾಗ. ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ಪಕ್ಷದಿಂದ ಏನು ಕ್ರಮ ತಗೋತಾರೆ ಅದನ್ನು ಹೇಳಿ. ನೀವು KPCC ಅಧ್ಯಕ್ಷರಿದ್ದೀರಿ, ನೀವು ಕಾನೂನು ಪ್ರಕಾರ ಪರಮೇಶ್ವರ ನೋಡ್ಕೊಳ್ತಾರೆ, ಕಾನೂನು ಗೊತ್ತಿದೆ, ಪೊಲೀಸ್ ಸ್ಟೇಷನ್ನು ಇದೆ, ಅವ್ರು ಕೆಲಸ ಮಾಡೋಕ್ಕೆ ಬಿಟ್ಟರೆ ತಗೋತಾರೆ, ಕೆಲಸ ಮಾಡೋಕ್ಕೆ ಬಿಡ್ತಿದ್ರೆ ಏನು ಕಥೆ? ಈ ಕಡೆ ಚೆಕ್ ಮಾಡಿದ್ರೆ KPCC ಅಧ್ಯಕ್ಷರಾಗಿ ಇಂಥ ವ್ಯಕ್ತಿ ವಿರುದ್ಧವಾಗಿ ನಿಮ್ಮ ನಿಲುವೇನು? ಈ ಮನುಷ್ಯನಿಗೆ ಏನು ಮಾಡ್ತೀರಿ ನೀವು? ಪಾರ್ಟಿಯಿಂದ ಆಚೆ ಹಾಕ್ತೀರಾ, ಇಲ್ಲ ನೆಕ್ಸ್ಟ್ ನಾನು ಟಿಕೆಟ್ ಕೊಟ್ಬಿಡ್ತೀರಾ? ಅಲ್ಲಿ ಚಿಕ್ಕಬಳ್ಳಾಪುರದ ಕಡೆಗೆ ಟಿಕೆಟ್ ಏನಾದ್ರು ಕೊಡ್ತೀರಾ? ಪಾರ್ಟಿಯಿಂದ ಇನ್ನೊಂದು 2 ವರ್ಷ ಎಲೆಕ್ಷನ್ ಬರುತ್ತಲ್ಲ, ಟಿಕೆಟ್ ಕೊಡ್ತೀರಾ? ಏನು ಮಾಡ್ತೀರಾ ಅದು ತಿಳಿಸ್ಬೇಕು ನೀವು. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂಥ ರಾಜೀವ್ ಗೌಡ ಅವರು ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ದೊಡ್ಡ ಪ್ರತಿಭಟನೆ ನಡೆದು ಈಗ ಅವರು ದೂರು ಕೂಡ ದಾಖಲು ಮಾಡಿದ್ದಾರೆ ಸರ್ ಅಧಿಕಾರಿ. ಆಗಲಿ ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ತೀವಿ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂಥ ರಾಜೀವ್ ಗೌಡ ಅವರು ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ದೊಡ್ಡ ಪ್ರತಿಭಟನೆ ನಡೆದು ಈಗ ಅವರು ದೂರು ಕೂಡ ದಾಖಲು ಮಾಡಿದ್ದಾರೆ ಸರ್ ಅಧಿಕಾರಿ. ಆಗಲಿ ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ತೀವಿ.